ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತ ಕಾಲ್ತುಳಿತದ ವಿಚಾರವಾಗಿ ಕಮಿಷನರ್ ಅವರು ನಮಗೆ ಒಂದು ಇನ್ಫಾರ್ಮೇಶನ್ ಕೊಡಲಿಲ್ಲ. 3:45 ಘಟನೆ. 5:10 ಸುಮಾರಿಗೆ ನನಗೆ ಮಾಹಿತಿಯನ್ನ ಕೊಡ್ತಾರೆ. ಇಲ್ಲಿ ನಮಗೆ ಮಾಹಿತಿಯನ್ನ ಕೊಡಬೇಕಾಗಿತ್ತು ಅಂತೇಳಿ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿದ್ರು. ಅದೇ ಕಾರಣಕ್ಕೋಸ್ಕರ ಅವರ ತಲೆದಂಡ ಆಯಿತು ಅಂತ ಹೇಳ್ತಿದ್ದಾರೆ. ಆಯ್ತು, ನೀವು ತಲೆದಂಡ ಮಾಡಿದ್ರಿ, ಕಮಿಷನರ್ನ ಎತ್ತಂಗಡಿ ಮಾಡಿದ್ರಿ, ಅಮಾನತು ಮಾಡಿದ್ರಿ, ಅವರ ಜೊತೆಲಿ ಇನ್ನುಳಿದಂತ 4 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರಿ. ಆದ್ರೆ ಪ್ರೋಟೋಕಾಲ್ ಫಾಲೋ ಆಗ್ಬೇಕಾಗಿತ್ತಲ್ಲ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯ್ತಲ್ಲ, ಆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅಲ್ಲಿ ಭದ್ರತಾ ಲೋಪ ಆಗುತ್ತೆ ಅಂತೇಳಿ ಡಿಸಿಪಿ ಅವ್ರು ಲೆಟರ್ ಕೊಟ್ಟಲ್ಲ ಡಿಪಿಎಆರ್ಗೆ. ಇವತ್ತೆಲ್ಲರೂ ಕೂಡ ಡಿಪಿಆರ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ. ಡಿಪಿಆರ್ ಒಂದು ಲೆಟರ್ ನ ರೆಡಿ ಮಾಡಿದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತಂದ್ರೆ ಆ ಲೆಟರ್ ಹೋಗೋದು ನೇರವಾಗಿ ಸಿಎಸ್ ಬಳಿ, ಶಾಲಿನಿ ರಜನೀಶ್ ಬಳಿ. ಶಾಲಿನಿ ರಜನೀಶ್ ಅವರ ತಲೆದಂಡ ಯಾಕೆ ಆಗಬಾರ್ದು? ಇವತ್ತು ಸಿದ್ದರಾಮಯ್ಯ ಅವರ ಮೊಮ್ಮಗ ಬಂದ ಕಾರ್ಯಕ್ರಮಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಮಗ ಬಂದ್ರು, ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಬಂದು ಸೆಲ್ಫಿನ ತಗೊಂಡ್ರು ಅಂತ ಪ್ರತಿಯೊಬ್ರು ಕೂಡ ಮಾತಾಡ್ತಾ ಇದ್ದಾರೆ. ಅದೇ ಕಾರ್ಯಕ್ರಮಕ್ಕೆ ಶಾಲಿನಿ ರಜನೀಶ್ ಅವರ ಮಗಳು ಬಂದಿರ್ಲಿಲ್ವಾ? ಬಂದಿದ್ರು. ಯಾಕೆ ಇದ್ರ ಬಗ್ಗೆ ಯಾರು ಚಕಾರವನ್ನ ಎತ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಯಾರು ಕೂಡ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳ್ತಾ ಇಲ್ಲ? ಎಲ್ಲಿ ಪ್ರೋಟೋಕಾಲ್ ವೈಲೇಷನ್ ಆಯ್ತು? ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನನ್ನೊಂದಿಗೆ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೇ ಸ್ಥಳಾಂತರ ಮಾಡಬೇಕು ಅನ್ನೋ ಕೂಗಿದೆ. ಇದರ ಜೊತೆಗೆ ಇತರೆ ಸುದ್ದಿಗಳ ಕಡೆ ಗಮನ ಕೊಡೋದಾದ್ರೆ ಕರಾವಳಿಯಲ್ಲಿ ಗಡಿಪಾರಿನ ಕಿಚ್ಚು ತಾರಕಕ್ಕೆ ಏರ್ತಾ ಇದೆ. ಬಾನಲ್ಲೇ ಮಧುಚಂದ್ರಕ್ಕೆ ಪಿಕ್ಚರ್ ನೋಡಿರ್ತೀರಲ್ಲ ಬಹುತೇಕರು, ಅದನ್ನ ಮೀರಿಸುವ ಘಟನೆಯೊಂದು ನಡೆದು ಹೋಗಿದೆ. ಎಲ್ಲಾ ಸುದ್ದಿಯ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸೌಧದ ಸಮಾರಂಭದಲ್ಲಿ ರಾಜ್ಯಪಾಲರು ಭಾಗಿ, ಗವರ್ನರ್ಗೆ ಆಹ್ವಾನ ನೀಡಿದ್ದು ಯಾರು? ಸುಳ್ಳು ಹೇಳಿ ಸಿಕ್ಕಬೀಳ್ತಾ ಸಿದ್ದರಾಮಯ್ಯ ಸರ್ಕಾರ. ಕಾಂಗ್ರೆಸ್ ಹೈಕಮಾಂಡ್ಗೆ ತಟ್ಟಿದ್ದ ಕಾಲ್ತುಳಿತದ ಕಿಚ್ಚು. ನಾಳೆಯೇ ದೆಹಲಿಗೆ ಬರುವಂತೆ ಸಿಎಂಗೆ ಬಲಾವ್. ಇಂದು ಸಿದ್ದರಾಮಯ್ಯ ಅವರಿಂದ ಸರಣಿ ಸಭೆ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ಬಂತ ಕೇಳುಗಾಲ. ಇಡೀ ಕ್ರೀಡಾಂಗಣ ಸ್ಥಳಾಂತರಕ್ಕೆ ಪಟ್ಟು. ಪ್ರಧಾನಿಗೆ ವಿಡಿಯೋ ಸಮೇತ ದೂರಿಗೆ ಸಿದ್ಧತೆ. ಕರಾವಳಿಯಲ್ಲಿ ಜೋರಾಯಿತು ಗಡಿಪಾರು ಗಲಾಟೆ. ಮಂಗಳೂರಲ್ಲಿ ಬಿಜೆಪಿ ನಿಯೋಗದ ಸರಣಿ ಸಭೆ. ಪೊಲೀಸ್ ಠಾಣೆಗಳೆಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ ಎಂದು ಕೇಸರಿ ಪಡೆ ಕಿಡಿ. ಮೇಘಾಲಯದಲ್ಲಿ ಬಾನಲ್ಲೇ ಮಧುಚಂದ್ರಕ್ಕೆ ಮೀರಿಸೋ ಕಥೆ. ಲವರ್ ಜೊತೆ ಸೇರಿ ಗಂಡನಿಗೆ ಮುಹೂರ್ತ. ಚಾಕುವಿನಿಂದ ಚುಚ್ಚಿ ಬೆಟ್ಟದಿಂದ ತಳ್ಳಿ ಮರ್ಡರ್.